ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ಟ್ಯಾಕ್ಸ್ ಅಸ್ತ್ರಕ್ಕೆ ಈಗ ಬೀದಿ ಬದಿ ವ್ಯಾಪಾರಿಗಳು ವಿಪರೀತವಾಗಿ ಭಯಗೊಂಡಿದ್ದಾರೆ. ಬೀದಿ ಬದಿಯಲ್ಲಿ ಬಟ್ಟೆ, ಫ್ಯಾನ್ಸಿ ಐಟಮ್ಸ್ ಸೇರಿದಂತೆ ವ್ಯಾಪಾರ ಮಾಡೋರು ಈಗ UPI ಅನ್ನು ತಿರಸ್ಕರಿಸ್ತಾ ಇದ್ದಾರೆ. ಅಲ್ಲದೆ ನಮ್ಮನ್ನು ಬದುಕೋಕೆ ಬಿಡಿ ಅಂತ ಅಂಗಡಿ ಮುಂದೆ ಸರ್ಕಾರಕ್ಕೆ ಮನವಿ ರೀತಿಯ ಪೋಸ್ಟರನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪವಿತ್ರ ಕೆಲವರನ್ನ ಮಾತನಾಡಿಸಿದ್ದಾರೆ. ಅವರು ತಮ್ಮ ಸಂಕಷ್ಟವನ್ನು, ದುಃಖವನ್ನು ಹಂಚಿಕೊಂಡಿದ್ದಾರೆ. ಯಾಕೆ UPI ಪೇಮೆಂಟನ್ನು ತಿರಸ್ಕರಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದ್ದಾರೆ. ನೋಡೋಣ. ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳ GST ನೋಟಿಸ್ಗೆ ಬೆದರಿ ಈಗಾಗಲೇ ಬೇಕರಿ ಆಗಿರ್ಬೋದು, ಕಾಂಡಿಮೆಂಟ್ಸ್ ಆಗಿರ್ಬೋದು, ದಿನಸಿ ಅಂಗಡಿ ಎಲ್ಲರೂ ಕೂಡ UPI ಅನ್ನು ಸ್ವೀಕಾರ ಮಾಡ್ತಾ ಇಲ್ಲ, ಬದಲಾಗಿ ಕ್ಯಾಶ್ ಓನ್ಲಿ ಅನ್ನುವಂತಹ ಬೋರ್ಡನ್ನು ಹಾಕೊಂಡಿದ್ದಾರೆ. ಇದರ ಜೊತೆಗೆ ಅವರು ಹೂವಿನ ಅಂಗಡಿ ಆಗಿರ್ಬೋದು, ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಈಗ ಭಯ ಶುರುವಾಗಿದೆ. ಸೊ ಹಾಗಾಗಿ ಅವರು ಕೂಡ UPI ಪೇಮೆಂಟನ್ನು ಸ್ವೀಕಾರ ಮಾಡೋದಿಲ್ಲ ಅನ್ನುವಂತಹ ಬೋರ್ಡ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ನಾವೀಗ ಮೆಜೆಸ್ಟಿಕ್ ಭಾಗದಲ್ಲಿದ್ದೀವಿ. ಇಲ್ಲಿರುವಂತಹ ಸಾಕಷ್ಟು ಬೀದಿ ವ್ಯಾಪಾರಿಗಳಿದ್ದಾರೆ. ಸೊ ಇವ್ರೇನು ಮಾಡ್ತಿದ್ದಾರೆ ಅಂದರೆ UPI ಅನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಬೋರ್ಡನ್ನು ಹಾಕಿದ್ದಾರೆ. ಅದರ ಜೊತೆಗೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಗ್ರಾಹಕರಿಗೆ ಹೇಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ. ಗ್ರಾಹಕರೇ ಹಣ ನೀಡಿ, ಪೇಟಿಎಂ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, UPIನ ಯಾವ ಪೇಮೆಂಟ್ಗಳು ಎಲ್ಲವನ್ನ ಕೂಡ ನಾವು ರದ್ದು ಮಾಡಿದ್ವಿ, ಸ್ವೀಕಾರ ಮಾಡೋದಿಲ್ಲ, ಹಣ ಕೊಟ್ಟು, ಕ್ಯಾಶ್ ಕೊಟ್ಟು ಖರೀದಿ ಮಾಡಿ ಅನ್ನುವಂತಹ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು ಜೀವನ ಮಾಡೋದಕ್ಕೆ ಬಿಡಿ ಅಂತ ಸರ್ಕಾರಕ್ಕೆ ಮನವಿ ಅನ್ನುವಂತಹ ಒಂದು ಬೋರ್ಡ್ಗಳನ್ನು ಕೂಡ ಅಳವಡಿಕೆ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿಭಟನಾ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಸಾಲು ಅಂಗಡಿಗಳಲ್ಲೂ ಕೂಡ ಅದೇ ರೀತಿ ಇಲ್ಲೊಬ್ರು ವ್ಯಾಪಾರಿ ಇದ್ದಾರೆ. ಸೊ ಅವರು ಕೂಡ ಅದೇ ರೀತಿಯ ಬೋರ್ಡನ್ನು ಹಾಕೊಂಡಿದ್ದಾರೆ. ಸೊ ಗ್ರಾಹಕರಿಗೆ ಸಾಮಾನ್ಯವಾಗಿ ಎಲ್ಲರೂ ಬೀದಿ ಬದಿ ವ್ಯಾಪಾರಿಗಳಿಂದ ಹಿಡಿದು ಯಾವುದೇ ದೊಡ್ಡ ವಹಿವಾಟನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು ಈಗ ಸ್ಕ್ಯಾನರ್ ಮೂಲಕ. ಬಟ್ ಈಗ ಗ್ರಾಹಕರಿಗೆ ತೊಂದರೆ ಉಂಟಾಗಿದೆ. ಸೊ ನಮ್ಮ ಜೊತೆ ಅಂಗಡಿ ಮಾಲೀಕರು ಕೂಡ ಇದ್ದಾರೆ. ಸರ್, ಇವಾಗ ಈ ರೀತಿ ಬೋರ್ಡನ್ನು ಹಾಕೊಂಡಿದ್ದಾರೆ, ಕಂಪ್ಲೀಟ್ ಅವಾಯ್ಡ್ ಮಾಡ್ತಾ ಇದ್ದಾರೆ UPI ಪೇಮೆಂಟು. ಆದಷ್ಟು ನಾವು ಕಂಟ್ರೋಲ್ ಮಾಡ್ತಾ ಇದ್ವಿ. ಯಾಕೆಂದರೆ ಕೇಳಿದ್ರೆ ನಾವು ಇಲ್ಲಿ ಪೇಟಿಎಮ್ ಮಾಡ್ತಾರೆ, ಗೂಗಲ್ ಪೇ ಮಾಡ್ತಾರೆ. ಆಗ ನಾವು ಅಲ್ಲಿ ಅಂಗಡಿಗೆ ಐಟಮ್ ತರೋದಕ್ಕೆ ಅಂತ ಹೋಗ್ತೀವಿ. ಅದರಲ್ಲಿ ನಮ್ಮದು ಫೋನ್ಪೇಯಲ್ಲಿ ನೆಟ್ವರ್ಕ್ ಇವು ಏನೂ ಸಿಗಲ್ಲ. ಪ್ಲಸ್ಸು ಇಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಿದ್ಯೋ, ರಾಜ್ಯ ಸರ್ಕಾರ ಮಾಡಿದ್ಯೋ, ನಮ್ಗೆ ಯಾವುದೋ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಯಾಕೆ ನಾವು ಅನ್ಎಜುಕೇಟೆಡ್ಗಳು. ಈಗ ಯಾವುದೋ ಒಬ್ಬ ಎಜುಕೇಟೆಡ್ ಬಂದರೂ ಏನು ಹೇಳ್ತಾನೆ, ನಂದು ಫೋನ್ಪೇ ಇದೆಯಪ್ಪ, ಮಾಡಿಸ್ಕೊತೀರಾ ಅಂತ. ನಿಮಗೆ ನೋಟಿಸ್ ಬಂದಿದೆಯಾ? ಈಗ ಸುಮಾರು ಜನಕ್ಕೆ ಬಂದಿದೆ ಮೇಡಮ್. ನಮ್ಮ ಕಡೆ ಈ ಕಡೆ ಬೀದಿ ಬದಿ ಬಟ್ಟೆ ಹಾಕೊಂಡವ್ರಿಗೂ ಬಂದಿದೆ, ಕೊತ್ತಂಬರಿ ಸೊಪ್ಪು ಮಾರೋರಿಗೂ ಬಂದಿದೆ, ಈರುಳ್ಳಿ ಮಾರೋರಿಗೂ ಬಂದಿದೆ. ಒಂದು ಅಜ್ಜಿಗೆ ಈಗ ಮೊನ್ನೆ ದಾಸಹಳ್ಳಿ ಇದರಲ್ಲಿ ಅವ್ರಿಗೂ 5 ಲಕ್ಷ ಕಟ್ಟಿ ಅಂತ ಬಂದಿದೆ. ದಾಸಹಳ್ಳಿ ಪೈಪ್ಲೈನ್ ರೋಡಲ್ಲಿ, ಪೀಣ್ಯ ದಾಸಹಳ್ಳಿ ಪೈಪ್ಲೈನಲ್ಲಿ. ಆದ್ದರಿಂದ ನಮಗೆ ಇಲ್ಲಿ ಆದಷ್ಟು ಹಣ ಕೊಟ್ಟು ಗ್ರಾಹಕರು ಮಾಡ್ಕೊಂಡು ಹೋದರೆ ನಮಗೂ ತುಂಬ ಒಳ್ಳೆಯದು. ಪ್ಲಸ್ಸು ಇಲ್ಲಿ GST ಅಂತ ಬಂದ್ಬಿಟ್ಟು ನಮಗೆ ಭಾಳ ಇದಾಗ್ತದೆ. ಈಗ ಕೇಂದ್ರ ಸರ್ಕಾರ ಮಾಡಿರೋ, ನಿರ್ಮಲಾ ಸೀತಾರಾಮನ್ ಮಾಡಿದಾರೋ, ಇಲ್ಲ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡಿರೋ, ನಮ್ಗೆ ಯಾವುದೂ ಗೊತ್ತಿಲ್ಲ. ಮಾತಕ್ಕೆ ಮೊದಲು ಏನು ಮಾಡ್ತಾರೆ, ಈಗ ನಮಗೆ ನೋಟಿಸ್ ಕೊಡ್ದೇನೆ ಈಗ ಫೋನ್ ಮೂಲಕ ಕಳಿಸ್ತವ್ರೆ ಮೆಸೇಜ್ ಮಾಡ್ತಾವ್ರೆ. ನೀವು ಇಷ್ಟು ಕಟ್ಟಬೇಕು, ಇಲ್ಲ ಅಂದ್ರೆ ಹಿಂಗೆ ಮಾಡ್ತೀವಿ, ಹಂಗೆ ಮಾಡ್ತೀವಿ. ಕಟ್ಟಕ್ಕೆ ಬೋರ್ಡ್ ಹಾಕೊಂಡಿದ್ದೀರಾ, ಗ್ರಾಹಕರಿಗೆ ಮಾಹಿತಿ ಜೊತೆಗೆ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದೀರಾ. ಅದರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಹೊರತು ಇನ್ನೇನು ಇಲ್ಲ. ಅದ್ರಲ್ಲಿ ಎರಡು ಕಡೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ನಾವು ನಮ್ಗೆ ಕಟ್ಟೋಕ್ಕಾಗಲ್ಲ, ನಾವು ಸಂಪಾದನೆ ಮಾಡೋದು ಕಡಿಮೆ, ಇಲ್ಲಿಂದ ಅಷ್ಟು ಕಟ್ಟೋಕ್ಕಾಗದೆ. ನೋಟಿಸ್ ಬಂದಿಲ್ಲ, ಬೇರೆ ಕಡೆ ಎಲ್ಲ ಬಂದರೆ ನಾವು ಎಚ್ಚರಿಕೆ ತಗೊಳ್ತಾ ಇರೋದು. ಹೌದು, ಅದರಿಂದ ಏನು ತೊಂದರೆ ಆಗಬಾರ್ದು ನಮ್ಗೆ ಅಷ್ಟೇ. ಈಗ 1,000 2,000 ಮಾಡೋದು ಎಲ್ಲ ಅವ್ರಿಗೆ ಅದು ಎಲ್ಲಿಂದ ತಂದ್ಕೊಡೋದು. ನಾವು ಬೇರೆಯವರು ಮಾಡಿರ್ತಾರೆ, ನಮ್ಮ ಫ್ರೆಂಡ್ಸಿಗೆ ಕೊಟ್ಬಿಡೋ ಅಂತ, ಅದರಿಂದ ತೊಂದರೆ ಆಗುತ್ತೆ ಅಂತ ಅಷ್ಟೇ. ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ವಿ ಎರಡು ಕಡೆನೂ. ಈಗ ನೀವು ಇದನ್ನು ತಗೋತಾ ಇಲ್ಲ, UPI ಪೇಮೆಂಟ್ ಕಂಪ್ಲೀಟ್ ಆಲ್ಮೋಸ್ಟ್ ಬಂದ್ ಮಾಡ್ತಾ ಇದ್ದೀವಿ ಸರ್. ಅಂದರೆ ಗ್ರಾಹಕರು ಕಡಿಮೆ ಆಗಿದ್ದಾರೆ ನಮಗೆ. ಹೌದೌದು. ಈ ಹೂವು ಮಾರೋರಾಗಿರ್ಬೋದು, ತರಕಾರಿ ಮಾರೋರಾಗಿರ್ಬೋದು, ಎಲ್ಲರಿಗೂ ಇದು ತೊಂದರೆನೇ ಇದೆ. ಬಡ ವ್ಯಾಪಾರಿಗಳ ಮೇಲೆ ಈ ರೀತಿ ಚಾಟಿ ಪ್ರಹಾರ ಏನೋ ಅವ್ರಿಗೆ ಬಿಟ್ಟು ನಾವು ಅವೆಲ್ಲ ಹೇಳೋಕ್ಕಾಗತ್ತೆ, ಏನಂತ ಗೊತ್ತಿದೆ. ಅವ್ರವ್ರ ಗೆಸ್ಗಳು ಏನಿದೆಯೋ ಅದರಿಂದ ನಮಗೆ ತಿಳುವಳಿಕೆ ಕಮ್ಮಿ ಇದೆ. ಅವ್ರ ಗೆಸ್ಸಿಂಗ್ಗಳು ಏನಿದೆ ಯಾರಿಗೆ ಗೊತ್ತು. ಓಕೆ, ಸೊ ಇದಿಷ್ಟು ವ್ಯಾಪಾರಿಗಳು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪವಿತ್ರ ಕಡ್ತಾಲ, ಪಬ್ಲಿಕ್ TV, ಬೆಂಗಳೂರು.